ಎಲ್ಲ ಅಪ್ಪ ಅಮ್ಮಂದ್ರಿಗೂ ನಮಸ್ತೆ. ಸೊ ಇವಾಗ ಇಲ್ಲಿ ಬಸವರಾಜಪ್ಪ ಮತ್ತೆ ಮೀನಾಕ್ಷಮ್ಮ ಸರಾಕರಿಗೆ ತುಂಬಾ ದಿನಗಳಿಂದ ಟ್ರೀಟ್ಮೆಂಟಿಗೆ ಬಂದ್ರು. ಬಟ್ ಅಮ್ಮನಲ್ಲಿ ಹೇಳ್ಕೊಳಕ್ಕೆ ಆಗಲ್ಲ, ಆ ತರಹದ ಪ್ರಾಬ್ಲಮ್ಸ್. ಊಟನೇ ಮಾಡ್ಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಅಮ್ಮನಿಗೆ. ತುಂಬಾ ಕಡೆ ತೋರಿಸಿದ್ರು, ಎಲ್ಲಿ ಹೋಗುವಾಗಲೂ ಕೂಡ ಏನಾಗ್ಲಿಲ್ಲ, ಗುಣನೇ ಆಗ್ಲಿಲ್ಲ. ಸರಾಕೆರಿಗೆ ಬಂದ್ಮೇಲೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಊಟನೇ ಬೇಡ ಅನ್ನುವಂತ ಅಮ್ಮ ಊಟ ಮಾಡೋದಕ್ಕೆ ಶುರು ಮಾಡಿದ್ರು. ನಂತರ ಅಮ್ಮ ಅಪ್ಪ ಸರಾಕೆರಿಗೆ ಬರಲು ಕಾರಣ ಆಗ್ತಾರೆ. ಅಂದ್ರೆ ಇಲ್ಲಿ ಬಂದು ಕಾಯಕ್ ಆಗ್ತಾ ಇರಲಿಲ್ಲ, ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ರು ಅಂದ್ರೆ, ಕಂಪನಿ ಕೊಟ್ಟಿರ್ತಕ್ಕಂತ ಒಂದು ಅವಕಾಶ ಯೂಸ್ ಮಾಡ್ಕೊಂಡು ಈ ಪ್ರಾಡಕ್ಟ್ ಅನ್ನ ಅವ್ರ ಮನೇಲಿ ತಕೊಂಡೋಗಿ ಯೂಸ್ ಮಾಡ್ತಾ ಇದಾರೆ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಥೆರಪಿ ಮಾಡ್ತಾ ಇದಾರೆ, ರಾತ್ರಿ ಊಟ ಆದ್ಮೇಲೆ ಥೆರಪಿನ ಮಾಡ್ತಾ ಇದಾರೆ. ಅವ್ರನ್ನ ನಾವು ಕೇಳೋಣ ಹೇಗ್ ಅನ್ನಿಸ್ತು ಈ ಒಂದು ಥೆರಪಿ, ಏನಕ್ಕೋಸ್ಕರವಾಗಿ ಅವ್ರು ಈ ಒಂದು ಪ್ರಾಡಕ್ಟ್ ಅನ್ನ ಮನೆಗೆ ತಕೊಂಡು ಹೋದ್ರು ಅಂತ. ನಮಸ್ತೆ ಎಲ್ಲರಿಗೂ. ನಮಸ್ತೆ. ನಾನು ಸರಕ್ಕೆ ತಗೋಬೇಕು ಇಲ್ಲಿ ಬರಬೇಕಾದ ಕಾರಣ, ನಮ್ಮ ಮನೆಯವರಿಗೆ ಎಲ್ಲ ಡಾಕ್ಟರ್ ಹತ್ರ ತೋರಿಸಿ ಸುಸ್ತಾಗಿದ್ದೆ. ನಾನು ಒಂದು ಹಾಸನದಲ್ಲಿ ಒಂದಲ್ಲ, ಹಳ್ಳಿಗಳಲ್ಲಿ ಎಲ್ಲಿ ಡಾಕ್ಟರ್ ಇದ್ದಾರೆ ನಿಮ್ಮಂತ ಎಲ್ಲಿ ಹೇಳ್ತೀರಿ ಅಲ್ಲೆಲ್ಲ ಹೋಗಿದ್ದೆ. ನನಗಲ್ಲ, ನಮ್ಮ ಮನೆಯವರಿಗೆ ಭಾರಿ ಸುಸ್ತು. ಕುತ್ತುಗಳಿಂದ ಎಬ್ಬರಿಸ್ಬೇಕಾಯ್ತು. ಅಜ್ಜಿಯರು ಎಬ್ಬರಿಸ್ತಾರೆ ನನಗೆ. 2 ಜನ ಆ ಕಡೆ ಒಬ್ರು ದಪ್ಪಾಗಿದ್ರೆ ಇಟ್ಕೊಳಕ್ಕಾಗ್ತಿರಲಿಲ್ಲ. ಕುತ್ತಿನ ತರಕಾರಿ ಕುಯ್ತಾ ಇದ್ರೆ ಮೇಕೆ ಎಬ್ಬರಿಸ್ಬೇಕಾದ್ರೆ ಭಾರಿ ಕಷ್ಟ ಆಗೋದು. ನಿಮ್ಮಂಥವ್ರು ಎಲ್ಲಿ ಹೇಳಿದ್ರು, ಯಾವ ಡಾಕ್ಟ್ರು ಹಳ್ಳಿಗಳಲ್ಲಿ ಯಾವ ಹಳ್ಳಿಗಳಿಗೂ ಎಲ್ಲಿವರೆಗೂ ಬೇಕಾದ್ರೂ ಹೋಗಿದ್ದೀವಿ. ಈ ಸರಾಕೆ ಯಾರು ಹೇಳಿದ್ರು ಅಂತ ಬಂದು ಅಲ್ಲಿ RC ರೋಡಲ್ಲಿತ್ತು, ಅಲ್ಲಿಂದಲೂ ಸತತವಾಗಿ ಬರ್ತಾ ಇದ್ದೀವಿ. ಬಂದು ನಾವು ಸಾಕಾಗಿ ಮನೆಯಿಂದ ಬರೋಕ್ಕಾಗದಿರೋ ಇದ್ರ ಆಗ್ಬಿಟ್ಟು ಮಕ್ಳಿಗೆ ಬೇಕು, ನಮ್ಮ ಎಲ್ಲರಿಗೂ ಬೇಕಾಗುತ್ತಲ್ಲ ಅಂತ ಹೇಳಿ ನಾವು ಮನೆಗೆ ಪ್ರಾಜೆಕ್ಟ್ ತಗೊಂಡೋಗಿದ್ದೀವಿ. ಈಗ ಅಲ್ಲೂ ಮಾಡ್ತೀವಿ. ಇಲ್ಲಿ ನೀರಿಂದು ಅಂತ ತಗೊಂಡೋಗಿಲ್ಲ, ಅದಕ್ಕಾಗಿ ನಾವು ಜೈಡಾಟ್ರಿಗಾಗಿ ಇದು ಬರ್ತೀವಿ. ಈ ಪ್ರಾಜೆಕ್ಟ್ ನೀರಿಂದೊಂದು ತಗೋಬೇಕು ಅಂತ ನಾವು ಭಾರಿ ಇದರಲ್ಲಿ ಇದ್ದೀವಿ. ಅದು ಅಡ್ಜಸ್ಟ್ ಆಗ್ತಾ ಇಲ್ಲ. ಆದ್ದರಿಂದ ಎಲ್ಲ ಬನ್ನಿ, ದಯವಿಟ್ಟು ಬನ್ನಿ. ಒಂದು ದಿವಸ ತಪ್ಪಿಸ್ಕೊಂಡ್ರೆ ಒಂದು ದಿವಸ ಬಿಡಬೇಡಿ, ದಯವಿಟ್ಟು ಬನ್ನಿ. ಯಾವುದೇ ಕಾಯಿಲೆ ಇದ್ರೂ ಹುಷಾರಾಗುತ್ತೆ. ಇಂಥ ಕಾಯಿಲೆ ಅಂಥ ಕಾಯಿಲೆ ಅಂತ ತಿಳ್ಕೊಬೇಡಿ ನೀವು. ಪ್ರತಿಯೊಂದು ಕಾಯಿಲೆ ಹುಷಾರಾಗೋದಂತೂ ಇದರಲ್ಲಿ ಗ್ಯಾರಂಟಿ. ಅಪ್ಪ, ನೀವು ಸರಾಕೆರಿಗೆ ಬರುವಾಗ 1 ಟೈಮ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ರಿ, ಇವಾಗ ಮನೆಯಲ್ಲಿ 2 ಟೈಮ್ ತಗೊಳ್ತಾ ಇದ್ರಲ್ವಾ, ಹೇಗೆ ಅನ್ನಿಸ್ತಾ ಇದೆಯಪ್ಪ 2 ಟೈಮ್ ಟ್ರೀಟ್ಮೆಂಟ್ ತಗೊಳ್ಳುವಾಗ ಬದಲಾವಣೆ? ನಮಗೆ ಬದಲಾವಣೆ ಅಂದ್ರೆ ನಾವು 2 ಟೈಮ್ ತಗೊಳೋದ್ರಿಂದವ ಇಲ್ಲಿ ಅರ್ಧ ಗಂಟೆ ಕೊಡ್ತೇವೆ ಸರ್ ನಮಗೆ. ಅಲ್ಲಿ 1 ಗಂಟೆ ಟೈಮ್ ಬೇಕಾದ್ರೂ ತಗೋಬಹುದು ನಾವು ಮನೆಯಲ್ಲಿ. ಆದ್ರಿಂದ ಭಾರಿ ಅನುಕೂಲ ಆಗಿದೆ. ನಮ್ಮ ಮನೆಗೂ ಭಾರಿ ಚೆನ್ನಾಗಿದ್ದಾರೆ. ಇವಾಗ ನಾವು ಎಬ್ಬರಿಸಂಗಿಲ್ಲ, ಊಟಕ್ಕೆ ಏನು ತೊಂದರೆ ಇಲ್ಲ, ತಿಂಡಿಗೆ ಏನು ತೊಂದರೆ ಇಲ್ಲ, ಎಲ್ಲದರಲ್ಲೂ ಆರೋಗ್ಯವಾಗಿದ್ದಾರೆ. ಸರಿ, ಇವಾಗ ಅಮ್ಮನ ಮಾತಾಡ್ತಾನ, ಅಮ್ಮನಿಗೆ ಆ ಬೆನಿಫಿಟ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ನಮಸ್ತೆ ಅಮ್ಮ. ಓಕೆ, ಇವಾಗ ಹೇಗಿದ್ದೀರಾ? ಅಪ್ಪ ಹೇಳ್ತಾ ಇದ್ರು ಅಮ್ಮನ ಕೂತ್ರೆ ಎಬ್ಬರಿಸ್ಬೇಕಾಗಿತ್ತು, ನಿಲ್ಲಿಸ್ಬೇಕಾಗಿತ್ತು, ಅವ್ರ ಕೆಲಸ ಅವ್ರ ಕೈಲಿ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ. ಇವಾಗ ನೀವ್ ಹೇಗಿದ್ದೀರಮ್ಮ? ಇವಾಗ ಆರಾಮಾಗಿದ್ದೀನಿ. ನನಗೆ ಇವಾಗಲ್ಲ 15 ವರ್ಷದಿಂದನೂ ಇದೇ ತರ ಪ್ರಾಬ್ಲಮ್, ಬರೀ ಫುಲ್ ಬಾಡಿ ನೋವು. ಅದ್ರಲ್ಲೂ ಊಟ ತಿಂದ್ರೇನೆ ಜಾಸ್ತಿ. ಊಟ ತಿನ್ಲಿಲ್ಲ ಅಂದ್ರೆ ಆರಾಮಾಗಿರ್ತಿದ್ದೆ. ಒಂದ್ ಟೈಮ್ ನಾನು ಊಟನೇ ಬಿಟ್ಟಿದ್ದೆ. ಬೆಳಗ್ಗೆ ಹೊತ್ತು ತಿಂಡಿ ತಿಂತಿರ್ಲಿಲ್ಲ. 2 ಗಂಟೆಗೆ ತಿಂಡಿನೇ 2 ಗಂಟೆಗೆ ತಿಂತಾ ಇದ್ದಿತ್ತು. ಇವಾಗ ಬೆಳಗ್ಗೆನೂ ತಿಂತೀನಿ, ಮಧ್ಯಾಹ್ನ ಮತ್ತು ಸಂಜೆ 3 ಟೈಮು ಊಟ ತಿಂಡಿ ತಿಂತಾ ಇದ್ದೀನಿ. ಇವಾಗ ಆರಾಮಾಗಿದ್ದೀನಿ. ಈ 15 ವರ್ಷದಿಂದ ನೀವು ಎಷ್ಟು ಹಣ ಖರ್ಚು ಮಾಡಿದ್ರಿ? ಅದು ಲೆಕ್ಕನೇ ಇಲ್ಲ ಸರ್. ನಾವು ಸೇಕ್ ಕೂಡ 80,000 ರೂಪಾಯಿ ಸೇಕ್ ನಾನು ಒಬ್ಳೆ ಕೊಡ್ತಿದ್ದೀನಿ. ಹರ್ಬಲ್ ಲೈಫ್ ಇಂದು ಅದು ಕೂಡ ಕೊಡ್ಸಿದ್ರು. ಅದ್ರಲ್ಲೂ ಏನೂ ಆಗಿಲ್ಲ. ಎನರ್ಜಿ ಅದೇ ಕುಡ್ದಾಗ ಹಂಗಿರೋದು, ಮತ್ತೆ ಸಂಜೆ ಹೊತ್ತಿಗೆ ಅದೇ ಸ್ಟಾರ್ಟ್ ಆಗೋದು. ಡೈಲಿ ತಗೋಬೇಕಾಗಿತ್ತು. ಅದನ್ನು ಕೂಡ 3 ತಿಂಗಳು ಕಂಟಿನ್ಯೂಸ್ ಕೊಡಿದೆ. ಅದರಲ್ಲೂ ಏನೂ ಆಗಲಿಲ್ಲ. ಮತ್ತೆ ಹಾಸ್ಪಿಟ್ಲಿಗೂ ಸುಮಾರು ಕಡೆ ಎಲ್ಲ ಹೋದೆ, ದೇವಸ್ಥಾನಗಳಿಗೆಲ್ಲ ಹೋದೆ, ಯಾವ್ದು ಲೆಕ್ಕನೇ ಇಲ್ಲ. ಇನ್ನೊಂದು ಮನೆ ಕಟ್ಬೋದಿತ್ತು ಅನ್ಸುತ್ತೆ. ಖರ್ಚು ಮಾಡಿರೋದು ಅಲ್ಲಿಗೆ. ನೀವು ಅರ್ಥ ಮಾಡ್ಕೊಳ್ಳಿ ಅಪ್ಪ ಅಮ್ಮ ಎಷ್ಟು ಹಣ ಖರ್ಚು ಮಾಡಿದಾರೆ ಅಂತ. ಅಮ್ಮ, ನೀವು ಸರಾಕೆರಿಗೆ ಎಷ್ಟು ದಿನ ಬಂದ್ರಿ? 5 ತಿಂಗಳು. ಈಗ 15ನೇ ತಾರೀಕು ಬಂದ್ರೆ ಇವತ್ತು 15. ಇವತ್ತು 15ಗೆ 5 ತಿಂಗಳು ಸರಾಕೆರಿಗೆ ಬಂದಿರೋದು. ಈ 5 ತಿಂಗಳಲ್ಲಿ ಎಷ್ಟು ಹಣ ಖರ್ಚು ಮಾಡಿದ್ರು ನೀವು ಗುಣ ಆಗಕ್ಕೆ? ಇಲ್ಲ, ಅದು ಇದಕ್ಕೇನೆ ಇಲ್ಲೇ ಖರ್ಚು ಮಾಡಿಲ್ಲ. ನಾವು ಪ್ರಾಡಕ್ಟ್ ತಗೊಂಡಿದ್ದೀವಲ್ಲ, ಪ್ರಾಡಕ್ಟಿಗೆ ಮಾತ್ರ 65,000 ರೂಪಾಯಿ ಕೊಟ್ಟು ಫಿಕ್ಸ್ ಮ್ಯಾಟ್ ತಗೊಂಡಿದ್ವಿ. 65,000 ರೂಪಾಯಿ ಕೊಟ್ಟು ಫಿಕ್ಸ್ ಮ್ಯಾಟ್ ಮಾತ್ರ ಏನ್ ಮಾಡಿದಾರೆ, ಬರಕ್ಕಾಗಲ್ಲ, ಮಕ್ಳಿಗೂ ಬೇಕಂತೇಳಿ ಪ್ರಾಡಕ್ಟ್ ಅನ್ನ ತಗೊಂಡಿದ್ದಾರೆ. ಆದ್ರೆ 5 ತಿಂಗಳಲ್ಲಿ ಇವ್ರು ಚೆನ್ನಾಗಕ್ಕೆ 1 ರೂಪಾಯಿ ದುಡ್ಡು ಖರ್ಚು ಮಾಡಿಲ್ಲ. ಹಾಗಾದ್ರೆ ಸರಾಕೆ ಹಾಸ್ಪಿಟ್ಲಿಗೆ ತಿಂಗಳಲ್ಲಿ 2 ಸರಿ 3 ಸರಿ ಅಂತ ಗ್ಯಾರಂಟಿ ಹೋಗ್ಲೇಬೇಕಾಗಿತ್ತು. ಇಲ್ಲ, ಈ ತಿಂಗಳು ಹೋಗೋದೇ ಬೇಡ ಅಂದ್ಕೊಂಡು ಒಂದೊಂದು ತಿಂಗಳು ಸುಮ್ಮನಿದ್ರು ಕೂಡ ಲಾಸ್ಟಲ್ಲಿ ಎಂಡೆಲ್ಲಾರು 29 ಅಷ್ಟರೊಳಗಾದ್ರೂ ನಾನು ಹಾಸ್ಪಿಟ್ಲಿಗೆ ಹೋಗ್ಲೇಬೇಕಾಗಿತ್ತು. 5 ತಿಂಗಳಿಂದ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ.
ಸೂಪರ್, ಚಪ್ಪಾಳೆ ಜೋರಾಗಿ. ಮಾತ್ರೆ ಕೂಡ ತಗೊಂಡಿಲ್ಲ ಜಾಸ್ತಿ. ಫಸ್ಟ್ ಕುಡಿತಿದ್ವಲ್ಲ, ಡೈಲಿ ಕುಡಿಬೇಕಾಗಿತ್ತು. ಎಷ್ಟು ಮಾತ್ರ ತಗೊಳ್ತಾ ಇದ್ರಿ ಡೈಲಿ? ಅದು ಲೆಕ್ಕನೇ ಇಲ್ಲ ಸರ್. ಅದ್ರಲ್ಲೂ ಏನು ಮೆಡಿಕಲ್ ಮತ್ತೆ ಡಾಕ್ಟರ್ ಬಂದ್ ಮಾತ್ರ ಕೆಲಸ ಮಾಡ್ತಿರ್ಲಿಲ್ಲ. ನನ್ನ ಅಂಗಡಿ ಮೈನವಿ ಮತ್ತೆ ಪೇನ್ ಕಿಲ್ಲರ್ ಆ ಮಾತ್ರೆ ನುಂಗ್ತೈತಿ. ಅದನ್ನು ನುಂಗಿದ್ರೆ ಮಾತ್ರ ಒಂದಿನ ಕವರ್ ಇರೋವರೆಗೂ ಅಷ್ಟೇ. ಮತ್ತೆ ಯಥಾಸ್ಥಿತಿ ಹಂಗೆ. ಇನ್ನು ಊಟ ತಿಂಡಿ ನಾವು ತಿನ್ಲೇಬೇಕಲ್ಲ, ತಿಂದಾಗ ಮತ್ತೆ ಅದೇ ತರ ಸ್ಟಾರ್ಟ್ ಆಗುತ್ತೆ. ಸರ್, ಇವಾಗ ಸರಾಕೆರಿಗೆ ಬರೋಕ್ಕೂ ಮುಂಚೆ ಪೇನ್ ಕಿಲ್ಲರ್ ಮಾತ್ರ ತಗೊಳ್ತಾ ಇದ್ರಿ. ಸರಾಕೆರಿಗೆ ಬಂದು 5 ತಿಂಗಳಲ್ಲಿ ಆ ಮಾತ್ರೆಗಳು ಪೇನ್ ಕಿಲ್ಲರ್ ಮಾತ್ರ ಏನೋ ತಗೊಂಡಿದ್ರ? ಇಲ್ಲ ಸರ್, ಒಂದು ಮಾತ್ರ ತಗೊಂಡಿಲ್ಲ. ಓಕೆ, ನೋಡಿ ಸರಾಕಿಯರು ಏನ್ ಮಾಡ್ತಾರೆ ಅಂದ್ರೆ ಮಾತ್ರೆಯಿಂದ ಮಾತ್ರೆ ಇಲ್ಲದ ಜೀವನದ ಕಡೆಗೆ ತಗೊಂಡ್ ಬರಲ್ವೋ? ತಗೊಂಡ್ ಬರುತ್ತೆ. ಬಟ್ ರೆಗ್ಯುಲರ್ ಆಗಿ ಬರ್ಬೇಕು. ಅಮ್ಮ 5 ತಿಂಗಳು ಬಂದಿರೋದು, ನಾವಿನ್ನು 40 ದಿನ 20 ದಿನ 15 ದಿನ ಮಾತ್ರ ಬಂದಿದೀವಿ. ಅಮ್ಮ ತರ ರೆಗ್ಯುಲರ್ ಆಗಿ ನಾವು ಥೆರಪಿ ಮಾಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ಗೆ ನಾವು ಮಾತ್ರ ಬಿಟ್ಟು ಜೀವನ ಮಾಡ್ಬೋದೇ ಇಲ್ವೋ? ಜರಾಗಿ ಸರಾಕಿಯರಲ್ಲಿ ಗುಣ ಮಾಡಲ್ಲ ಅನ್ನೋ ಕಾಯಿಲೆನೇ ಇಲ್ಲ, ಗುಣ ಆಗುತ್ತೆ. ಬಟ್ ನಂಬಿಕೆ ಇಟ್ಟು ನಾವೇನ್ ಮಾಡ್ಬೇಕು? ರೆಗ್ಯುಲರ್ ಆಗಿ ಬರ್ಬೇಕು. ಎಲ್ಲ ಅಪ್ಪ ಅಮ್ಮಂದ್ರಿಗೂ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಯಾರು ತಪ್ಪಿಸ್ಕೊಳಕ್ ಹೋಗ್ಬೇಡಿ. ಅಂದ್ರೆ ಬರ್ಬೇಕು, ಡೈಲಿ ಬಂದ್ರೆ ನಮ್ಗೆ ಒಳ್ಳೇದು. ಅವ್ರು ಹೇಳೋದ್ರಿಂದ ನಮಗೆ ಗೊತ್ತಾಗುತ್ತೆ. ಅವ್ರಿಗೆ ಹೇಳಿಸ್ಕೊಂಡು ಬರೋಕ್ಕಿಂತ ನಾವು ಬಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಯಾರು ತಪ್ಪಿಸ್ಕೊಳಕ್ ಹೋಗ್ಬೇಡಿ. ನೋಡಿ, ಊಟ ಮಾಡಿ ಅಂತ ಹಿಂಸೆಯಿಂದ ಅಪ್ಪ ಅಮ್ಮಂಗ್ ಊಟ ಮಾಡಿಸ್ಬೇಕಾಯ್ತಂತೆ. ಕಣ್ಣೀರ್ ಬರವು, ಊಟ ಮಾಡಂಗಿಲ್ಲ. ಏನೇ ಮಾಡಿದ್ರು ಊಟ ಮಾಡಂಗಿಲ್ಲ. ಅಂದ್ರೆ ತಿಂದ್ರೆ ನೋವು ಜಾಸ್ತಿ ಆಗುತ್ತೆ ಅಂತ ತಿಂತ ಇರ್ಲಿಲ್ಲ ಅಷ್ಟೇ. ನಾನು ಹಂಗೆ ಆಗ್ತಿದ್ಲು. ಕೆಲಸ ಮಾಡಲ್ಲ, ಪೂರ್ತಿ ಕೆಲಸ ಮಾಡಲ್ಲ, ಊಟ ಮಾತ್ರ ತಿಂತಿರ್ಲಿ. ಇವಾಗ ಚೆನ್ನಾಗಿ ಊಟ ಮಾಡ್ತಾರೆ. ಚೆನ್ನಾಗಿ ಊಟ ಮಾಡ್ತಾರೆ. ತಿಂದ್ರೆ ಕೆಲಸನ ಮಾಡಕ್ ಆಗ್ತಿರ್ಲಿಲ್ಲ, ಸುಸ್ತು ಜಾಸ್ತಿ ಆಗೋದು. ಊಟ ಮಾಡಿದ್ರೆ